ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳಕೊಟ್ಟಿರೋದು ತುಂಬ ಭಯಾನಕವಾದ ಘಟನೆ. ಅದೇನೆಂದರೆ, ನಮ್ಮ ಸಬ್ಸ್ಕ್ರೈಬರ್ ಹೇಳಿದಂಥ ಒಂದು ಕಥೆ ಇದು. ಅವರಿಗೆ ಆದಂಥ ಅನುಭವ ನನ್ನ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ. ಆ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನಂದರೆ, ನಮ್ಮ ಸಬ್ಸ್ಕ್ರೈಬರ್ ಹೆಸರು ಬಂದ್ಬಿಟ್ಟು ಅಕ್ಷಯ್ ಅಂತೇಳಿ. ಆ ಅಕ್ಷಯ್ ಅವರ ತಂದೆ ಫಾರೆಸ್ಟ್ ಆಫೀಸರ್ ಆಗಿರ್ತಾರೆ. ಅಂದರೆ ಅವರ ಡ್ಯೂಟಿ ತುಂಬ ಕಾಡಲ್ಲಿ, ತುಂಬ ಆ ಸಿರ್ಸಿಗೆ ಟ್ರಾನ್ಸ್ಫರ್ ಆದ ಕೂಡಲೇ ಆ ಊರಿಗೆ ಬಂದು ಆ ಸಿರ್ಸಿಯಲ್ಲಿ ಜಾಯಿನ್ ಆಗ್ತಾನೆ. ಅಂದರೆ ಫಾರೆಸ್ಟಲ್ಲಿ ವರ್ಕ್ ಇದ್ದ ಕೂಡಲೇ ಅವನು ಅಲ್ಲಿ ಜಾಯಿನ್ ಆಗ್ತಾನೆ. ಜಾಯಿನ್ ಆಗಿ ಅವರೊಟ್ಟಿಗೆ ಕೆಲಸ ಮಾಡ್ತಿರುವಂಥ ಅವರ ಎಂಪ್ಲಾಯೀಸ್ಗೆ ಹೇಳ್ತಾನೆ, ಅಂದರೆ ನಾನು ಇಲ್ಲೊಂದು ಬಾಡಿಗೆ ಮನೆ ಇದ್ದರೆ ಹೇಳಿ ನನಗೆ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವರು ಸಹ ಹೇಳ್ತಾರೆ, ಸರಿ ಸರ್ ಹೇಳ್ತೇವೆ ಅಂತೇಳಿ ಅದೇ ಊರಲ್ಲಿ ಆದಂಥ ಒಂದು ಬಾಡಿಗೆ ಮನೆ ಕೊಡಿಸುವಂಥ ಬ್ರೋಕರ್ಗೆ ಭೇಟಿ ಆಗ್ತಾರೆ. ಭೇಟಿಯಾಗಿ ಒಂದು ಒಳ್ಳೆಯ ಮನೆ ನೋಡಿ ಅಂತ ಹೇಳ್ತಾರೆ. ಅಂದರೆ ಚೆನ್ನಾಗಿರ್ಬೇಕು, ಅಮೌಂಟ್ ಎಷ್ಟಾದರೂ ಪರವಾಗಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಕೂಡಲೇ ಅವನು ಸಹ ಸರಿ ಆಯಿತು ನೋಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಈ ಅಕ್ಷಯ್ ಅವರ ತಂದೆಯ ನಂಬರನ್ನು ತಗೋತಾನೆ. ಫೋನ್ ನಂಬರ್ ತೊಗೊಂಡು ಅವನಿಗೆ ಸರಿ ಸರ್ ಸಿಕ್ಕ ಕೂಡಲೇ ಹೇಳ್ತೀನಿ ಅಂತ ಹೇಳಿ ಹೋಗ್ತಾನೆ. ಹೋದ ಕೂಡಲೇ ಒಂದು ವಾರ ಟೈಮ್ ತಗೊಂಡು ಆ ಮನೆಯನ್ನು ಹುಡುಕ್ತಾನೆ. ಅಂದರೆ ಅಲ್ಲೇ ಸಿರ್ಸಿಯಲ್ಲಿದ್ದಕ್ಕಂಥ ಒಂದು ತೋಟದಲ್ಲಿ ಮನೆ ಇರ್ತದೆ. ಅಂದರೆ ಆ ತೋಟದಲ್ಲಿ ಇದ್ದಂಥ ಆ ಮನೆಯ ಓನರು ಸುಮಾರು ವರ್ಷಗಳಿಂದ ಆ ಮನೆಯನ್ನು ಕಟ್ಟಿ ಅವರು ಬೇರೆ ಕಡೆ ಇರಬೇಕಾಗಿರುತ್ತೆ. ಅಂದರೆ ಅವ್ರ ಕೆಲಸ ಬೇರೆ ಕಡೆ ಇದ್ದ ಕಾರಣ ಆ ಮನೆಯನ್ನು ಅಷ್ಟೇ ಖಾಲಿ ಬಿಟ್ಟಿರ್ತಾರೆ. ಆದ ಕೂಡಲೇ ಅವರು ಆ ಮನೆ ಇದೆ ಅಂತ ಹೇಳಿ ಆ ಬ್ರೋಕರ್ಗೆ ಗೊತ್ತಾದ ಕೂಡಲೇ ಅವನು ವಾಪಸ್ಸು ಫೋನ್ ಮಾಡ್ತಾನೆ. ಅಕ್ಷಯ್ ಅವರಿಗೆ ಫೋನ್ ಮಾಡಿದ ಕೂಡಲೇ ಅವರು ಸರಿ ಒಂದಿನ ಬಿಡು ಮಾಡ್ಕೊಂಡು ಬಂದು ಆ ಮನೆಯನ್ನು ನೋಡ್ತೇವೆ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಸರಿ ಸರ್ ಅಂತೇಳಿ ಇವನು ಸಹ ಒಂದು ಅವರ ಡ್ಯೂಟಿ ರಜೆ ಇದ್ದ ದಿನದಿಂದ ಸಂಡೇ ಬಂದು ಆ ಮನೆಯನ್ನು ನೋಡೋದಕ್ಕೆ ಹೇಳ್ತಾರೆ. ಹೇಳಿದ ಕೂಡಲೇ ಸರಿ ಬರ್ತೇವೆ ಅಂತೇಳಿ ಅವರು ಆ ಮನೆಯನ್ನು ನೋಡೋದಕ್ಕೆ ಒಂದು ರವಿವಾರ ಬರ್ತಾರೆ. ಬಂದು ಆ ಬ್ರೋಕರ್ಗೆ ಭೇಟಿಯಾಗಿ ಆ ಮನೆಯ ಕೀಯನ್ನು ತಗೋತಾರೆ. ಅವನು ಸಹ ಅವರೊಟ್ಟಿಗೆ ಬರ್ತಾನೆ. ಬಂದು ಆ ಮನೆಯ ಕೀಯನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಆ ಮನೆಯ ಸುತ್ತಮುತ್ತೆಲ್ಲ ನೋಡ್ತಾ ಇರ್ತಾರೆ. ಮನೆಯನ್ನು ಸೂಪರ್ ಇರ್ತದೆ. ಆ ರೂಮಿನ ಒಳಗಡೆ ಹೋಗಿ ಎಲ್ಲರೂ ಸಹ ಆ ರೂಮ್ ನೋಡ್ತಾ ಇರ್ತಾರೆ. ನೋಡ್ತಿರ್ಬೇಕಾದ್ರೆ ಆ ಬ್ರೋಕರ್ಗೆ ಓನರ್ ಹೇಳಿದ ಮಾತು ನೆನಪಾಗುತ್ತೆ. ಏನು ಅಂದರೆ, ಆ ಬ್ರೋಕರ್ಗೆ ಆ ಮನೆಯ ಓನರ್ ಹೇಳ್ತಾನೆ, ಅಲ್ಲಿ ಒಂದು ಕೆಳಮಾಳಿಗೆ ಇದೆ, ಕೆಳಮನೆ ಅಂದರೆ ಕೆಳಗಡೆ ಮನೆ ಇದೆ. ಆ ಕೆಳಮಾಳಿಗೆಯನ್ನು ಯಾರು ಸಹ ಓಪನ್ ಮಾಡಬಾರ್ದು, ಆ ರೂಮಿನ ಕಡೆ ಹೋಗಬೇಡ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ಆ ವಿಷಯ ಎಲ್ಲ ನಿನಗೆ ಬೇಡ, ನೀನು ಬಾಡಿಗೆ ಕೊಡೋದಾದ್ರೆ ಮೇಲ್ಗಡೆ ಇರುವ ರೂಮ್ಗಳನ್ನೆಲ್ಲ ಕೊಡು, ಆ ಕೆಳಗಡೆ ಇರುವ ರೂಮಿನ ಕಡೆ ಯಾರು ಸಹ ಹೋಗಬಾರ್ದು ಅಂತ ಹೇಳ್ತಾರೆ. ಸರಿ ಆಯಿತು ಹೇಳ್ತೀನಿ ಅಂತೇಳಿ ಇವನು ಹ್ಞೂ ಅಂತಾನೆ. ಹ್ಞೂ ಅಂದ ಕೂಡಲೇ ಅಷ್ಟರಲ್ಲಿ ಅವನು ಓಡಿ ಬಂದು ಆ ಆಫೀಸರಿಗೆ ಹೇಳ್ತಾನೆ. ಅಂದರೆ ಅಕ್ಷಯ ತಂದೆಯವರಿಗೆ ಹೇಳ್ತಾನೆ, ಸರ್ ಅಲ್ಲೊಂದು ಕೆಳಮಾಳಿಗೆ ಇರುತ್ತೆ, ಅಲ್ಲೊಂದು ಕೆಳಗಡೆ ಮನೆ ಇದೆ, ಆ ರೂಮಿನ ಕಡೆ ಯಾರು ಸಹ ಹೋಗಬೇಡಿ, ಆ ರೂಮಿನ ಬೀಗವನ್ನು ತೆರಿಬೇಡಿ ಅಂತ ಹೇಳ್ತಾನೆ. ಸರಿ ಯಾಕೆ ಅಂತ ಕೇಳ್ತಾರೆ. ಇಲ್ಲ ಸರ್, ಅಲ್ಲಿ ಕೆಲವೊಂದು ಈ ರೂಮಿನಾದಂಥ ಮಟೀರಿಯಲು ತುಂಬ ವಸ್ತುಗಳನ್ನು ಇಟ್ಟಿದ್ದಾರೆ, ಸ್ಟೋರೇಜ್ ರೂಮ್ ಅದು, ಅದಕ್ಕೆ ಯಾರೂ ಸಹ ಹೋಗಬೇಡಿ ಅಂತ ಹೇಳ್ತಾನೆ. ತುಂಬ ಗಲೀಜಾಗಿರುತ್ತೆ ಅದಕ್ಕೆ ಅಂತ ಹೇಳ್ತಾನೆ. ಸರಿ ಆಯಿತು, ಅಲ್ಲಿ ನನ್ನ ಕೆಲಸ ಇರುತ್ತೆ, ನಾವು ಹೋಗಲ್ಲ ಅಂತ ಹೇಳ್ತಾನೆ. ಅಷ್ಟೊಂಟಲ್ಲಿ ಈ ಅಕ್ಷಯ್ ಅವ್ರ ತಂದೆ ಅಕ್ಷಯನ ಹುಡುಕ್ತಾನೆ. ಇವನು ಎಲ್ಲಿ ಹೋದ, ಯಾವ ಕಡೆ ಹೋದ ನೋಡೋದಕ್ಕೆ ಅಂತ ಹೇಳಷ್ಟರಲ್ಲಿ ಹೋಗಿ ನೋಡ್ತಾರೆ, ಈ ಅಕ್ಷಯ್ ಅದೇ ರೂಮಿನ ಮುಂದೆ ಹೋಗಿ ನಿಂತಿರ್ತಾನೆ. ಅಂದರೆ ಇವ್ರು ಯಾವ ರೂಮ್ ನೋಡ್ಬೇಡ ಅಂತ ಹೇಳಿದಾರೋ ಅದೇ ರೂಮಿನ ಹತ್ರ ಹೋಗಿ ಆ ರೂಮಿನ ನೋಡ್ಕೊತ ನಿಂತಿರ್ತಾನೆ. ಅಲ್ಲಿ ಹೋಗಿದ್ದು ಇವನಿಗೆ ಸಹ ಗೊತ್ತಿರೋದಿಲ್ಲ. ಅಂದರೆ ಅಲ್ಲಿ ಹೇಗೆ ಹೋದ ಅನ್ನೋದು ಗೊತ್ತಿರಲ್ಲ. ಇವನ್ನ ಕರೀತಾರೆ, ಇವನು ವಾಪಸ್ ನೋಡೋದೇ ಇಲ್ಲ. ಅಂದರೆ ಇವ್ರ ತಂದೆ ಹೋಗಿ ಅವನ ಕೈಯನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತಾನೆ. ನೀನು ಅಲ್ಲಿ ಯಾಕೆ ಹೋಗಿದ್ದು ಅಂತ ಹೇಳ್ತಾನೆ. ಇಲ್ಲಪ್ಪ, ನಾನೆಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಸರಿ ಇದೇ ಹೋಗಿದ್ದು, ಇನ್ನೊಮ್ಮೆ ಆ ರೂಮಿನ ಕಡೆ ಹೋಗಬೇಡ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಸರಿಯಪ್ಪ ಅಂತ ಹೇಳ್ತಾನೆ. ಹೇಳಿ ಎಲ್ಲ ರೂಮ್ಗಳನ್ನು ನೋಡ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದು ಸರಿ ಆಯಿತು ಈ ಮನೆ ಇರಲಿ ಅಂತೇಳಿ ಆ ಬ್ರೋಕರಿಗೆ ಹೇಳಿ ಅಮೌಂಟನ್ನು ಕೊಟ್ಟು ಬರ್ತಾರೆ. ಹಾಗೆ ಒಂದು ಚಲೋ ದಿನ ನೋಡ್ಕೊಂಡು ಆ ರೂಮಿಗೆ ಎಂಟ್ರಿ ಆಗ್ತಾರೆ. ಬಂದು ಹಾಗೆ ಒಂದು ವಾರ ಕಳೀತೆ, ಚೆನ್ನಾಗಿರುತ್ತೆ. ಅವ್ರ ಫ್ಯಾಮಿಲಿ ಎಲ್ಲ ಹ್ಯಾಪಿಯಾಗಿರ್ತಾರೆ. ಮತ್ತು ಈ ಅಕ್ಷಯನವನು ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಅಂದರೆ ಆ ಮನೆಯ ಸುತ್ತಮುತ್ತಲಿನ ಯಾವ ಸಹ ಮನೆ ಹತ್ತಿರ ಇರೋದಿಲ್ಲ. ಯಾಕಂದರೆ ಆ ಸಿರ್ಸಿ ಹತ್ರ ಇರೋದೇ ಮನೆಗಳು ಹಾಗೆ ತುಂಬ ದೂರದಲ್ಲಿ ತೋಟದಲ್ಲಿ
ಅವರಿಗೆ ಆದಂಥ ಅನುಕೂಲ ತಕ್ಕಂತೆ ಅವ್ರ ಗದ್ದೆಯಲ್ಲಿ ಕಟ್ಕೊಂಡಿರ್ತಾರೆ. ಇದು ಕೂಡಲೇ ಅವ್ರು ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಹಾಗೆ ಒಂದು ವಾರ ಕಳೆಯುತ್ತೆ. ಕಳೆದ ಕೂಡಲೇ ಇವನಿಗೆ ಆ ರೂಮಿನ ಹತ್ರ ಏನಿದೆ ಅಂತ ನೋಡ್ಬೇಕನ್ನೋ ಆಸೆ ಆಗುತ್ತೆ. ಅವ್ರ ತಾಯಿ ಒಂದು 7 ಗಂಟೆ ಸುಮಾರು ಅಡಿಗೆ ಮಾಡ್ತಾ ಇರ್ತಾರೆ. ಅವ್ರ ತಂದೆ ಇನ್ನೂ ಸಹ ಬಂದಿರಲ್ಲ. ಆದ ಕೂಡಲೇ ಇವನು ಹಾಗೆ ಓದ್ತಾ ಕೂತಿರೋನೆ ಆ ರೂಮಿನ ಕಡೆ ಹೋಗ್ತಾನೆ. ಅಂದ್ರೆ ಆ ಕೆಲ ಮಾಳಿಗೆ ಇಳಿದು ಆ ಮೆಟ್ಟಲ್ನ ಇಳಿದು ಆ ರೂಮಿನ ಹತ್ರ ಹೋಗ್ತಾನೆ. ಹೋಗಿ ಆ ರೂಮಿನ ಹತ್ರ ಹೋಗಿ ನಿಂತಿರ್ತಾನೆ. ನಿಂತು ಕೂಡಲೇ ಏನಿದೆ ಅಂತೇಳಿ ನೀನು ಕೀ ಓಪನ್ ಮಾಡ್ಬೇಕಾ ಅಂತಾನೆ ಅವ್ರಮ್ಮ ಕರೀತಾಳೆ. ಕರೆದು ಕೂಡಲೇ ಸರಿಯಮ್ಮ ಅಂತ ಬಂದು ವಾಪಸ್ ಬರಬರನೆ ಅಂದ್ರೆ ಆ ಮೆಟ್ಲುಗಳನ್ನು ಏರುತ್ತಾ ಬಂದು ಬರ್ತಾನೆ. ಏನಾಯ್ತು ಅಂತ ಕೇಳ್ತಾನೆ. ಏನ್ ಮಾಡ್ತಾ ಇದ್ಯಾ? ಟೀ ಕುಡಿ ಅಂತೇಳಿ ಅವರಮ್ಮ ಟೀ ಕೊಡ್ತಾಳೆ. ಟೀ ಕೊಟ್ಟು ಅವತ್ತು ಆ ದಿನ ಆ ರೂಮಿನ ಆಸೆಯನ್ನು ಬಿಟ್ಟು ಊಟವನ್ನು ಮಾಡಿ ಮಲ್ಕೋತಾರೆ. ಅವ್ರ ತಂದೆನೂ ಬರ್ತಾನೆ. ಮಲ್ಕೊಂಡು ಮತ್ತೆ ಮಾರನೇ ದಿನ ಕಾಲೇಜ್ಗೆ ಹೋಗ್ತಾನೆ. ಕಾಲೇಜ್ಗೆ ಹೋಗಿ ವಾಪಸ್ಸು ಬೇಗ ಬರ್ತಾನೆ. ಒಂದು 6 ಗಂಟೆ ಸುಮಾರು ಬಂದು ಅವನ ತಲೆಯಲ್ಲಿ ಆ ರೂಮಿನ ಒಳಗಡೆ ಏನಿದೆ ಏನಿಲ್ಲ ಅಂತ ನೋಡ್ಬೇಕು ಅನ್ನೋ ಆಸೆ ಇರ್ತದೆ. ಹಾಗೆ ದಿನಂಪ್ರತಿ ಅವ್ರ ತಾಯಿ ಒಂದು 8 ಗಂಟೆ ಆಗಿರುತ್ತೇನೋ ಅಡಿಗೆ ಮಾಡ್ತಾ ಇರ್ತಾಳೆ. ಅವಳ ಪಾಡಿಗೆ ಅಡಿಗೆ ಮಾಡ್ತಿರ್ಬೇಕಾದ್ರೆ ಇವನು ಮತ್ತೆ ಅದೇ ರೂಮಿಗೆ ಹೋಗಿ ಆ ರೂಮನ್ನು ಓಪನ್ ಮಾಡ್ತಾನೆ. ಲಾಕನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ ಕೂಡಲೇ ಆ ರೂಮಿನಿಂದ ಹೊರಗಡೆ ಒಂದು ಬಾವಲಿ ಹೊರಗಡೆ ಬರುತ್ತೆ. ಒಂದು ದೊಡ್ಡದಾದ ಬಾವಲಿ ಓಪನ್ ಬಂದ ಕೂಡಲೇ ಇವನು ಇದೇನಪ್ಪ ಇಷ್ಟು ದೊಡ್ಡದಿದೆ ಅಂತೇಳಿ ಹೆದರಿ ಅಲ್ಲಿ ಕೂತ್ಕೊಂಡು ಮತ್ತೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಆ ರೂಮಿನ ತುಂಬೆಲ್ಲ ನೋಡ್ತಾ ಇರ್ತಾನೆ. ಕೆಟ್ಟದಾದ ವಾಸನೆ, ತುಂಬಾ ವರ್ಷಗಳಿಂದ ಇದ್ದ ಆ ಲಾಕ್ ರೂಮು ಗಲೀಜಾಗಿರ್ತದೆ. ಹಾಗೆ ನೋಡ್ತಾ ಇದ್ದಂತೆ ಆ ಗೋಡೆ ಮೇಲೆ ಒಂದು ಫೋಟೋ ಇರ್ತದೆ. ಆ ಫೋಟೋ ಬಂದ್ಬಿಟ್ಟು ಆ ರೂಮಿನಲ್ಲಿ ಇದ್ದಂತ ಆ ಓನರ್ನ ಹೆಂಡತಿಯ ಫೋಟೋ ಇರುತ್ತೆ. ಬಟ್ ಅವರಿಗೆ ಯಾರ್ದು ಇರ್ಬೋದು ಅಂತೇಳಿ ಅವನು ಕ್ಲೀನ್ ಮಾಡಿ ನೋಡ್ತಾನೆ. ಅವಳು ಸುಂದರವಾಗಿರ್ತಾಳೆ. ಅವನು ಹೇಳ್ತಾನೆ, ಬಾ ಎಷ್ಟು ಸುಂದರವಾಗಿದ್ದಾಳೆ ಈ ಹೆಂಗಸು ಅಂತೇಳಿ, ನಮ್ಗೆ ಹಾಕ್ಬೇಕು ಅಂತೇಳಿ ಎಲ್ಲ ರೂಮನ್ನು ನೋಡಿ ವಾಪಸ್ ಬರ್ತಾನೆ. ವಾಪಸ್ ಬರ್ಬೇಕಾದ್ರೆ ಅವನ ಹಿಂದ್ಗಡೆ ಯಾರೋ ಇನ್ನೊಬ್ರು ನಡ್ಕೋತಾ ಬಂದವ್ರ ರೀತಿ ಅವನಿಗೆ ಆಗತ್ತೆ. ಸಡನ್ಲಿ ಹಿಂದೆ ತೆಗೆದು ನೋಡ್ತಾನೆ. ಅಲ್ಲಿ ಯಾರು ಸಹ ಕಾಣೋದೇ ಇಲ್ಲ. ಇನ್ನೇನು ರೂಮು ಲಾಕ್ ಮಾಡ್ಬೇಕಂತೇಳಿ ಹೊರಗಡೆ ಬರ್ತಾ ಇರ್ತಾನೆ. ಅವನ ಕೈಯನ್ನು ಯಾರು ಹಿಡಿದು ಜಗ್ಗೋ ರೀತಿ ಆಗ್ಬಿಡುತ್ತೆ. ಅವನಿಗೆ ಕೈ ಕಾಲಿ ತಣ್ಣಗಾಗ್ಬಿಡುತ್ತೆ. ಅಂದ್ರೆ ಯಾರು ಹಿಡಿದು ಅಂತೇಳಿ ಸಡನ್ಲಿ ನೋಡ್ತಾನೆ. ಯಾರು ಸಹ ಕಾಣೋದೇ ಇಲ್ಲ. ಅಪ್ಪ ಬೇಡ ಇದು ತುಂಬಾ ಭಯ ಆಗ್ತಾ ಇದೆ ಅಂತೇಳಿ ಆ ರೂಮನ್ನು ಲಾಕ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇರ್ತಾನೆ. ಅವನ ಹಿಂದ್ಗಡೆನೆ ಅವನ ಮೆಟ್ಲು ಏರ್ತಿರ್ಬೇಕಾದ್ರೆ ಅದನ್ನ ಹಿಂದ್ಗಡೆ ಇನ್ನೊಬ್ರು ಮೆಟ್ಲು ಏರೋ ರೀತಿ ಶಬ್ದ ಕೇಳಿಸುತ್ತೆ. ಅಂದ್ರೆ ಕಾಲು ಸಪ್ಪಳ ಕೇಳಿಸುತ್ತೆ. ಇದೇನಪ್ಪ, ನಾನು ಒಬ್ಬನೇ ಇಲ್ಲಿ ಬರ್ತಾ ಇದ್ದೀನಿ, ಇದ್ಯಾರು ಅಂತೇಳಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರು ಸಹ ಕಾಣೋದೇ ಇಲ್ಲ. ಬಟ್ ಆ ಸಪ್ಪಳ ಮಾತ್ರ ಕೇಳಿಸ್ತಾ ಇರುತ್ತೆ. ಈ ರೂಮಿನ ಸವಾಸನೆ ಬೇಡ ಅಂತೇಳಿ ಓಡಿ ಬಂದು ವಾಪಸ್ ಕೂಡ್ತಾನೆ. ಮತ್ತೆ ಅವ್ರ ತಾಯಿ ಅವನನ್ನು ಊಟ ಕರಿತಾಳೆ. ಊಟ ಮಾಡ್ತಾನೆ. ಅವ್ರ ತಂದೆ ಅಷ್ಟೊತ್ತಿಗೆ ಬರ್ತಾರೆ. ಊಟ ಮಾಡ್ತಾ ಇರ್ತಾರೆ. ಯಾಕೋ ಹೀಗಾಗಿದೆ, ಅವನ ಕಾವು ಸಪ್ಪಾಗಿದಲ್ಲ ಅಂತೇಳಿ ಅವ್ರ ತಂದೆ ಅವನು ಕೇಳ್ತಾನೆ. ಏನಿಲ್ಲಪ್ಪ ಏನಂತೇಳಿ ಅವ್ರಿಗೆ ಹೇಳಿ ಬೇಗನೆ ಊಟ ಮಾಡಿ ಅವನ ರೂಮಿಗೆ ಹೋಗ್ತಾನೆ. ಹೋಗಿ ಅವನ ತಲೆಯಲ್ಲಿ ಅದೇ ಇರ್ತದೆ. ಅಂದ್ರೆ ಆ ರೂಮಿನಲ್ಲಿ ಹೋದಂತ ಅನುಭವ, ಅವನ ಹಿಂದ್ಗಡೆ ಯಾರು ನಡ್ಕೋತ ಬಂದಂತ ಅನುಭವ ಇದೇ ರಿಟರ್ನ್ ಆಗ್ತಾ ಇರುತ್ತೆ. ಅದೇ ಗುಂಗಲಿ ಮಲಗಿರ್ತಾನೆ. ಮಲಗಿದ ಕೂಡಲೇ ಇವನಿಗೆ ರಾತ್ರಿ ಸುಮಾರು 12 ಗಂಟೆ ಆಗಿತ್ತು. ಅವನ ಡೋರ್ನ ಲಾಕ್ ಬಡಿತದೆ. ಅಂದ್ರೆ ಯಾರೋ ಅವನ ಡೋರನ್ನು ಲಾಕ್ ತಕ್ಕೋ ರೀತಿ ಶಬ್ದ ಕೇಳಿದ ಕೂಡಲೇ ಅದೇ ನಿಧಿಗಳಲ್ಲಿ ಎದ್ದು ಬರ್ತಾನೆ. ಎದ್ದು ಬಂದು ತೆರೆದು ನೋಡ್ತಾನೆ. ಎದುರಿಗೆ ಅವ್ರ ಅಮ್ಮ ಇರ್ತಾಳೆ. ಯಪ್ಪ ನೀರು ಕೇಳ್ತಿಲ್ಲ ತಗೋ ಅಂತೇಳಿ ನೀರು ಕೊಟ್ಟು ವಾಪಸ್ಸು ಅವನು ಮಾತಾಡಿಸದೆ ಹೋಗ್ಬಿಡ್ತಾಳೆ. ಇವನು ನಿದ್ದಿಗಣ್ಣಲ್ಲಿ ಆ ನೀರನ್ನು ತಗೊಂಡು ಕುಡಿದು ಇರ್ತಾನೆ. ಮತ್ತೆ ಬೆಳಿಗ್ಗೆ ಹೇಳ್ತಾನೆ. ಎದ್ದ ಕೂಡಲೇ ಅವ್ರ ಅಮ್ಮನ ಭೇಟಿ ಆಗ್ತಾನೆ. ಇದೇನಮ್ಮ, ನಾನು ನಿನ್ನೆ ರಾತ್ರಿ ನೀರೇ ಕೇಳಿಲ್ಲ, ನೀರು ತಂದು ಕೊಟ್ಟಿದ್ಯಾ ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ನಾನೆಲ್ಲಿ ನೀರು ತಂದ್ಕೊಂತಿದ್ದೀನೋ, ನಾನು ನಿಮ್ಮ ಅಪ್ಪನ ಇದೇ ರೂಮಲ್ಲಿ ಇದ್ದಿದ್ದು, ನಾನು ನಿನ್ನ ಹತ್ರ ಬಂದೇ ಇಲ್ಲ ಅಂತ ಹೇಳ್ತಾಳೆ. ಅವನು ಅಂತಾನೆ, ಅಲ್ಲಿಗೆ ತುಂಬಾ ಭಯ ಆಗ್ಬಿಡುತ್ತೆ. ನಾನು ಸುಳ್ಳು ಹೇಳ್ತಾ ಇದ್ದೀನಮ್ಮ, ನೀನು ತಂದು ಕೊಟ್ಟಿರೋ ಗ್ಲಾಸು ಇಲ್ಲೇ ಇದೆ ನೋಡು ಅಂತಾನೆ. ಅಂದ್ರೆ ಅವಳು ಸಹ ಇಲ್ಲಪ್ಪ ನಾನು ಬಂದೇ ಇಲ್ಲ, ನಿನಗೇನೋ ಕನಸು ಬಿದ್ದಿರ್ಬೋದು ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಅವನು ಸ್ವಲ್ಪ ಅವತ್ತು ಭಯ ಸ್ಟಾರ್ಟ್ ಆಗುತ್ತೆ. ಆದ ಕೂಡಲೇ ಸರಿ ಅಂತೇಳಿ
ಅವನು ಅದನ್ನ ಮರೆತು ಮತ್ತೆ ಕಾಲೇಜ್ಗೆ ಹೋಗುತ್ತಾನೆ. ಕಾಲೇಜ್ಗೆ ಹೋಗಿ ಮತ್ತೆ ಕಾಲೇಜ್ ಮುಗಿಸ್ಕೊಂಡು ಬರ್ತಾನೆ. ಅಷ್ಟಂಟ್ರಲ್ಲಿ ಅವ್ರ ತಂದೆ ಈ ವಿಷಯವನ್ನು ಅವನು ತಂದೆ ಹತ್ರ ಅಥವಾ ತಾಯಿ ಹತ್ರ ಶೇರ್ ಮಾಡ್ಕೊಂಡಿರಲ್ಲ. ಅವತ್ತು ರಾತ್ರಿ ದಿನಂಪ್ರತಿ ಊಟವನ್ನು ಮಾಡಿ ಮಲಗಿರ್ತಾನೆ. ಮಲಗಿದ ಕೂಡಲೇ ಆ ರೂಮನ್ನು ಅವನ ದೃಷ್ಟಿ ಆ ಕಡೆನೇ ಇರ್ತದೆ, ಅಂದ್ರೆ ಆ ರೂಮಿನ ಕಡೆನೆ. ಹಾಗೆ ನೋಡ್ತಿರ್ಬೇಕಾದ್ರೆ ಆ ರೂಮಿನ ಹತ್ರ ಯಾರೋ ಒಬ್ರು ನಿಂತ್ಕೊಂಡಿರೋ ರೀತಿ ಇವನಿಗೆ ಕಾಣಿಸುತ್ತೆ. ಅಂದು ಒಂದು ಹೆಂಗಸು ಸಾರಿ ಹುಟ್ಟಿರೋ ರೀತಿ, ಬಿಳಿ ಸಾರಿ ಹುಟ್ಟಿರೋ ಹೆಂಗಸು ಆ ರೂಮಿನ ಹತ್ರ ಕಾಣಿಸುತ್ತೆ ಅವನಿಗೆ. ಕಾಣಿಸಿದ ಕೂಡಲೇ ಇದೇನಪ್ಪ ಇಷ್ಟು ದಿನ ಇರ್ಲಾರ್ದು ಇದೇನು ಈ ರೀತಿ ಕಾಣ್ತಾ ಇದೆ ಅಂತೇಳಿ ಸಡನ್ಲಿ ಡೋರ್ ಲಾಕ್ ಮಾಡ್ಕೊತಾನೆ. ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೊಂಡಿರ್ತಾನೆ. ಮತ್ತೆ ಮಲ್ಕೊಂಡ್ ಕೂಡಲೇ ಅವನ ವಿಂಡೋ ಹತ್ರ, ಕಿಟಕಿ ಹತ್ರ ಅವನನ್ನು ಇನ್ನೊಂದು ಒಂದು ಹೆಂಗಸು ಕೈ ಮಾಡಿ ಕರೆಯೋ ರೀತಿ ಅವನಿಗೆ ಕಾಣಿಸುತ್ತೆ. ಅಂದ್ರೆ ಹೊರಗಡೆಯಿಂದ ಅವನನ್ನು ಯಾರೋ ಕರಿತಾ ಇದ್ದಾರೆ ಆ ರೀತಿ ಕೇಳಿಸಿದ ಕೂಡಲೇ ಆ ವಿಂಡೋ ಹತ್ರ ಹೋಗ್ತಾನೆ. ಅದೇ ಅವನ ರೂಮಿನ ಹಿಂದೆ ದೂರಗಳಿಂದ ಆ ಒಂದು ಕಾಡಲ್ಲಿ ಇವನನ್ನು ಕೈ ಮಾಡಿ ಕರಿತಾ ಇರೋ ರೀತಿ ಕೇಳಿಸುತ್ತೆ. ಯಾರೋ ಒಂದು ಹೆಂಗಸು ಇವನನ್ನೇ ಕರಿತಾ ಇರೋ ರೀತಿ ಕೇಳಿಸಿದ ಕೂಡಲೇ ಇವನು ಅದೇ ಗುಂಗಲ್ಲಿ ನಿಂತು ನೋಡ್ತಾ ಇರ್ತಾನೆ. ಸಡನ್ಲಿ ಡೋರ್ ಶಬ್ದವಾಗುತ್ತೆ. ಆದ ಕೂಡಲೇ ಮತ್ತೆ ಕಣ್ ತಿಕ್ಕೊಂಡು ನೋಡಿದ್ರೆ ಅಲ್ಲಿ ಯಾರು ಕಾಣೋದೇ ಇಲ್ಲ. ಇದೇನಪ್ಪ ಈ ರೀತಿ ಆಗ್ತಾ ದೆವ್ವಾಗಿ ಬರ್ತೇನೆ ಅಂತೇಳಿ ಅವನು ಹೆದರಿ ಆ ವಿಂಡೋವನ್ನು ಕ್ಲೋಸ್ ಮಾಡಿ ಅದೇ ಬೆಡ್ ಮೇಲೆ ಮಲಗಿರ್ತಾನೆ. ಮಲಗಿದ ಕೂಡಲೇ ಅವತ್ತು ರಾತ್ರಿ ಸುಮಾರು ಒಂದು ಗಂಟೆ ಸುಮಾರು ಆಗಿರ್ಬೋದು ರಾತ್ರಿ. ಹಾಗೆ ಹಂಗಾತ ಮಲಗಿರುವಾಗ ಅವನ ಬೆಡ್ಡಿನ ಮೇಲೆ ಫ್ಯಾನ್ ಇರ್ತದೆ. ಆ ಫ್ಯಾನಿಗೆ ಒಂದು ಹೆಂಗಸು ನೇಣು ಹಾಕೊಂಡಿರೋ ರೀತಿ ಅವನಿಗೆ ಕಂಡು ಬಂದಿರುತ್ತೆ. ಸಡನ್ಲಿ ತುಂಬಾ ಹೆದರ್ತಾನೆ. ಹೆದರಿ ಮುಖ ತುಂಬ ಎಲ್ಲ ಬೆವರು ಬರುತ್ತೆ. ಜೋರಾಗಿ ಕೇಳಿಸ್ತಾನೆ. ಕೇಳಿಸಿದ ಕೂಡಲೇ ಅವ್ರ ಅಮ್ಮ ಮತ್ತೆ ಅವ್ರ ಅಪ್ಪ ಬರ್ತಾರೆ. ಏನಾಯ್ತು ಅಂತ ಹೇಳಿ ಬಂದು ಹೀಗೀಗ ಆಗ್ತಾ ಇದೆ, ಹೀಗೆ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಸರಿ ಏನಾಗಲ್ಲ, ಕನಸಿದ್ದಿರ್ಬೋದು ಅಂತೇಳಿ ವಾಪಸ್ಸು ಅವರು ಹೋಗ್ತಾರೆ. ಮಲ್ಕೋ ಅಂತ ಹೇಳಿ ಹೋದ ಕೂಡಲೇ ಮತ್ತೆ ಇವನು ಮುಖ ತಕ್ಕೊಂಡು ಮಲ್ಕೋತಾನೆ. ಮಲ್ಕೊಂಡ್ರೆ ಅದು ಇವನಿಗೆ ಹೋಗೋದೇ ಇಲ್ಲ. ಮತ್ತೆ ಇವನಿಗೆ ವಿಚಿತ್ರವಾದ ಶಬ್ದ ಕೇಳೋದು, ಹೀಗೆ ನಾನಾ ಥರ ಆಗ್ತಾ ಇರುತ್ತೆ. ಆದ ಕೂಡಲೇ ರಾತ್ರಿ 3 ಗಂಟೆ ಆಗಿರುತ್ತೆ ಅನ್ನೋ ಇವನಿಗೆ ನೀರಡಿಕೆ ಆಗುತ್ತೆ. ಎದ್ದು ನೀರು ಕುಡಿಯೋಣ ಅಂತೇಳಿ ಡೋರ್ ತೆಗೆದು ಹೊರಗಡೆ ಬರ್ತಾನೆ. ಅಂದ್ರೆ ಇವನು ಆ ನೀರಿನ ಹತ್ರ ನಿಂತಂತ ಹೆಂಗಸು ಅವನು ಆ ರೂಮಿನ ಒಳಗಡೆ ಆ ಫೋಟೋ ಅಲ್ಲಿ ನೋಡಿದಂತ ಹೆಂಗಸು ಒಂದೇ ಆಗಿರುತ್ತೆ. ಅಂದ್ರೆ ಆ ನೆಲಮಾಳಿಗೆಯಲ್ಲಿ ಹೋಗಿ ಇವನು ನೋಡಿದಂತ ಫೋಟೋದಲ್ಲಿರೋ ಹೆಂಗಸಿನ ಬಿಂಬ ಅವನು ಹೊರಗಡೆ ಹಾಲಲ್ಲಿ ನೋಡ್ತಾನೆ. ಹಾಲಲ್ಲಿ ನೋಡಿ ತುಂಬಾ ಭಯ ಬಿದ್ದು ಜೋರಾಗಿ ಕಿರಿಸ್ತಾನೆ. ಕಿರಿಚಿದ ಕೂಡಲೇ ಮತ್ತೆ ಅವ್ರ ಅಪ್ಪ ಅಮ್ಮ ಬಂದು ಏನಾಯ್ತು ಅಂತ ಕೇಳ್ತಾರೆ. ಅವನು ಅಲ್ಲಿ ನೋಡಿ ಅಂತ ಹೇಳೋಷ್ಟರಲ್ಲಿ ಅವ್ರಿಗೆ ಯಾರಿಗೂ ಸಹ ಕಾಣ್ತಿರಲ್ಲ. ಬಟ್ ಇವನಿಗೆ ಕಾಣ್ತಾ ಇರುತ್ತೆ ಅದು. ಅಂದ್ರೆ ಆ ರೂಮಲ್ಲಿ ದೆವ್ವ ಇರುತ್ತೆ ಅಂತೆ ಅವನಿಗೆ ಅವಾಗ ಅನ್ಸುತ್ತೆ. ಅಲ್ಲಿ ನೋಡಿ ಅಂತ ಹೇಳಿದ ಕೂಡಲೇ ಇವನು ತುಂಬಾ ಜೋರಾಗಿ ಅಳ್ತಾನೆ, ಚೀರ್ತಾನೆ. ಬಟ್ ಅವರಿಗೆ ಯಾರಿಗೆ ಕಾಣೋದೇ ಇಲ್ಲ. ಇವನ್ ಗೊಂಬಿಗೆ ಆ ರೀತಿ ಆ ಬಿಂಬ ಕಾಣ್ತಾ ಇರುತ್ತೆ. ಏನಾಯ್ತು ಅಂತೇಳಿ ಮತ್ತೆ ಅವನನ್ನು ಸಮಾಧಾನದಿಂದ ಕೂಡಿಸಿ ನೀರು ಕೂಡಿಸ್ತಾರೆ. ಹಾಗೂ ಹೀಗಾಗಿ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದ ಕೂಡಲೇ ಇವನನ್ನು ಮತ್ತೆ ಅವನ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅವನು ಹೇಳ್ತಾನೆ ಆ ಪೂಜಾರಿಗೆ, ಅಕ್ಷಯ್ ಅವರ ತಂದೆ ಹೇಳ್ತಾನೆ, ಇವನು ತುಂಬಾ ನೋಡಿ ಅಂತ ಹೇಳ್ತಾನೆ. ಅಂದ್ರೆ ಕೂಗ್ತಾ ಇದ್ದ ಅಂತ ಹೇಳಿದ ಕೂಡಲೇ ಆ ಪೂಜಾರಿ ಇವನನ್ನು ನೋಡಿ ಹೇಳ್ತಾರೆ, ಸರಿ ಬಾರ್ಪ ಅಂತೇಳಿ ಅವನ ಕೂಡಿಸ್ಕೊಂಡು ಆ ಕವಡೆ ಹಾಕಿ ನೋಡ್ತಾರೆ. ಆ ರೂಮಿನಲ್ಲಿ ಆದಂತ ಅನುಭವಗಳು ಆ ಪೂಜಾರಿಗೆ ಕಾಣುತ್ತೆ. ಕಂಡು ಕೂಡಲೇ ಅವನು ಹೇಳ್ತಾನೆ, ಆ ರೂಮಿನಲ್ಲಿ ಒಂದು ಪ್ರೇತಾತ್ಮ ಇದೆ. ಅದು ಒಂದು 3 ದಿನದ ಹಿಂದೆ ಹೊರಗಡೆ ಬಂದಿದೆ. ಬಟ್ ಆ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿದ್ದು ನಿಮ್ಮ ಮಗನೇ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು ದಿನ ಆ ರೂಮಲ್ಲಿ ಒಳಗಡೆ ಇತ್ತು. ಅದು ಬಂಧನ ಮಾಡಿದ್ದಾರೆ. ಅಂದ್ರೆ ದಿಗ್ಬಂಧನ ಮಾಡಿ ಆ ರೂಮಿನ ಬೀಗವನ್ನು ಹಾಕಿದ್ರು. ಆ ರೂಮಿನ ಬೀಗವನ್ನು ತೆರೆದು ಇವನು ಇದು ಮಾಡಿದಾನೆ ಅಂತ ಹೇಳ್ತಾರೆ. ಓಪನ್ ಮಾಡಿದ ಅಂದ್ಕೊಳ್ಳಿ ಇವರಿಗೆ ತುಂಬಾ ಭಯ ಆಗಿಬಿಡ್ತದೆ. ಭಯ ಆದ ಕೂಡಲೇ ಅದಕ್ಕೆ ಏನು ಪರಿಹಾರ ಇಲ್ವಾ ಅಂತ ಕೇಳಿದ ಕೂಡಲೇ ಸರಿ ಆಯ್ತು ಅಂತೇಳಿ ಅವನು ಅದಕ್ಕೆ ನಿಂಬೆಕಾಯನ್ನು ಮಂತ್ರಿಸಿ ಬಟ್ ಆ ರೂಮಿಗೆ ಬೇಕಾದಂತೆ ವ್ಯವಸ್ಥೆ ಮಾಡಿ ಇವನಿಗೆ ಒಂದು ತಾಯ್ತವನ್ನು ಕಟ್ಟಿಸಿ ಕಳಿಸ್ತಾರೆ. ಅವನಿಗೆ ಆದಂಥ ಅನುಭವಗಳು ಅಲ್ಲಿಗೆ ಕ್ಲೋಸ್ ಆಗುತ್ತೆ.